ಭೂಕ ಶ್ರಮ ಸ್ಟ್ರೆಸ್ ಇವ್ರಿಗೆ ಜಾಸ್ತಿ ಇರುತ್ತೆ, ಇವ್ರಿಗೆಲ್ಲ ನಿಮ್ಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಹಾಗಿರೋದ್ರಿಂದ ಎಲ್ಲರೂ ಆದಷ್ಟು ಬೇಗ ಡಾಕ್ಟರ್ ಆಗಿ, ಇವ್ರಿಗೆ ನಿಮ್ಮ ಅವಶ್ಯಕತೆ ಇದೆ. ಬಟ್ ಒಂದು ಡಾಕ್ಟರ್ಸ್ನ ಸಮಾಜ ಹೇಗೆ ನೋಡುತ್ತೆ ಅಂತ ಫಸ್ಟು ಆಗ್ತಾ ಇರೋ ನೀವೆಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ. ದೇವರಿಗೆ ಒಂದು ನಾವು ಕಾಣಿಕೆ ಕೊಡಬೇಕಾದ್ರೆ ದೇವಸ್ಥಾನಗಳಲ್ಲಿ ಹೋದಾಗ ಆ ದೇವ್ರನ್ನ ಎಷ್ಟು ನಂಬುತ್ತೀವೋ, ಹಾಸ್ಪಿಟ್ಲಿಗೆ ಹೋದಾಗ ಆ ಡಾಕ್ಟರ್ಸ್ನ ಅದೇ ಜಾಗದಲ್ಲಿ ಕೂರೋದು ಕೂಡ ಅಷ್ಟೇ ಸತ್ಯ. ಸೊ ನನ್ನ ಪ್ರಕಾರ ಒನ್ ಆಫ್ ದಿ ಮೋಸ್ಟ್ ಆನರ್ಡ್ ನೋಬಲ್ ಪ್ರೊಫೆಷನ್. I can only wish nothing but the best for you in life. Thank you. And to get this compliment from the best person does mean a lot. Thank you so much, sir. Iga Pradeep sir, of course. Pradeep sir. ಥ್ಯಾಂಕ್ ಯು ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್. 2 ವರ್ಷದಿಂದ ನನ್ನ ಮದುವೆಗೆ ಬಂದು ಆಶೀರ್ವದಿಸಿದ್ರು ಸರ್. ಆ್ಯಕ್ಚುಲಿ ಸುದೀಪ್ ಸರ್ಗೆ ಆಶ್ಚರ್ಯ ಆಗ್ತದೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಬಿಟ್ಟಿದ್ದೀರಾ ಅಂತ. ಎರಡೇ ಮಾತಲ್ಲಿ ಮುಗಿಸ್ಬಿಟ್ಟಿದ್ದೀರಾ ಇಲ್ಲ, ನಮ್ಮ ಒಂದು 20 ಜನಕ್ಕೆ ಸರ್ ಗಿಫ್ಟ್ ಕೊಟ್ಟರೆ ತುಂಬ ಒಳ್ಳೆ ಭಾಷಣ ಕೊಟ್ಟರು. ಥ್ಯಾಂಕ್ಸ್ ಹೇಳಿ ಬೇಗ. ಸುದೀಪ್ ಸರ್ ಚೆನ್ನಾಗಿ ಮಾತಾಡಿದ್ರು. ಇಷ್ಟು ಚಿಕ್ಕದಾಗಿ ಮಾತಾಡಿ ಫಸ್ಟ್ ಟೈಮ್ ನಾನು ಕೇಳಿದ್ದು ಪ್ರದೀಪ್ ಅವರು. ಪ್ರದೀಪ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಬಿಟ್ಟು ಅದಕ್ಕೋಸ್ಕರ ಬಂದೆ. ಥ್ಯಾಂಕ್ ಯು ಪ್ರದೀಪ್. ಮತ್ತೆ ಇದರಿಂದ ಏನು ನೋಡಿ, ಒಳ್ಳೇದಾಗಲಿ, ಪ್ರದೀಪಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅಂಡ್ ನಮ್ಮ ಟಾಪರ್ಸ್ ಸ್ವಲ್ಪ ಜನ ಇದ್ದಾರೆ, ಸೊ ಇವ್ರಿಗೆ ನೀವೊಂದು ಮೊಮೆಂಟು ಕೊಟ್ಟರೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ವೇದಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿನಯ ಚಕ್ರವರ್ತಿ ಬಾದ್ಶಾ ಶ್ರೀಯುತ ಕಿಚ್ಚ ಸುದೀಪ್ ಅವರ ಅಮೃತ ಹಸ್ತದಿಂದ ಇದೀಗ ಅವರಿಗೆ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಒಂದ್ಸಲ. ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ಗೆ ಜೋರಾದ ಚಪ್ಪಾಳೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇದೀಗ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ಒಂಥರ ಸುಸಂದರ್ಭ ಅಂತಲೇ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿನಿಯರು ಬಹಳ ಸಂತೋಷದಿಂದ ಈ ಒಂದು ಉಡುಗೊರೆಯನ್ನು ಸ್ವೀಕರಿಸ್ತಾ ಇದ್ದಾರೆ.